ಪವಿತ್ರ ನಮ್ಮ ಪ್ರೀತಿ ನನ್ನ ಮರುತೂಡಿ ಹಂಗ ಇರುತ್ತೆ ಈ ಜೀವನ ಹಂಗ ಸಲ್ಕೆ ನನ್ನ ಮರುತೂಡಿ ಹಂಗ ಇರುತ್ತೆ ಈ ಜೀವನ ಹಂಗ ಸಲ್ಕೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ನನ್ನ ಮನದ ಹೃದಯದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ ನಿನ್ನ ಮಾರಿ ನೋಡುವಾಗ ಹಾಗೆದೆ ನಿನ್ನ ಮಾರಿ ನೋಡುವಾಗ ಹಾಗೆದೆ ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತೆ ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತೆ ತೋರಿಸ್ತೀನಿ ಬಾ ಮೊದಲು ಮನೆ ತೋರಿಸ್ತೀನಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಪರಮಾತ್ಮನು. ಸತ್ಯ, ಧರ್ಮ, ನ್ಯಾಯ, ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ. ಆಟದಾರಿ ಹಿಡಿದು ದೊಡ್ಡ ಮಾಡಿ ನಿಮ್ಮಂತವ್ರನ್ನ ದಡ್ಡರನ್ನಾಗಿ ಮಾಡುವುದೇ ನಮ್ಮಂತವರ ಕಾಯಕ. ಮಾತೆತ್ತಿದ್ರೆ ಸಾಕು ಬರೇ ಸಮಾಜ 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 ಅಂತ ಹೇಳ್ತಿರಲ್ಲ. ಸಮಾಜ ಅಂದ್ರೆ ಏನು? ಅದು ನೀವೇ. ನಮ್ಮಂತವರು ತಪ್ಪು ದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನ ಹಾರ ಹಾಕಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡಿ ಸನ್ಮಾನಿಸುವವರು ನೀವೇ. ಏನ್ರಿ ನೀವು ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ, ವಿಲನ್ ತಂದು ಹೀರೋನು ಮಾಡ್ತೀರಾ. ಅದಕ್ಕೆ ನಿಮ್ಮಂತವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂದು ತಿಂದು ಕೊನೆಗೊಂದು ದಿನ ಸಾಯ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಬಂದು ಬಳಗ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ.
ಆದ್ರೆ ರೈತ ಬೆಳೆದ ಅನ್ನ ಇಡೀ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ ಯಾಕ? ಇದನ್ನ ಯಾರಾದ್ರೂ ವಿಚಾರ ಮಾಡಿರೇನ? ಮಾಡಂಗಿಲ್ರಿ. ಮಾಡೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮ್ಗೆ ಮಳಿ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ. ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವುದರ ಸರ್ಕಾರ ಬಂದ್ ನಮ್ ಸಾಲ ಮನ್ನಾ ಮಾಡ್ತೈತೇನೋ ಅಂತ ಅವ್ರ ದಾರಿ ನೋಡೋದು. ಅವರು ಆ ಜನ ಈ ಜನ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ 5 ವರ್ಷಕ್ಕೊಮ್ಮೆ ಹಾಕೊಂಡ ಗುಮ್ತಾರ, ಗುಮ್ಮಿಸ್ಕೊಂಡ್ ಕುಂದ್ರೋದು. ಹೆಚ್ಚು ಕಮ್ಮಿ ಮುಂದಾಳಾಗಿ ಸ್ಟ್ರೈಕ್ ಹೋರಾಟ ಅಂತ ರೋಡಿಗೆ ಬಂದ್ರ ಅಂತವ್ರ ಕಣ್ಣಾಗಿಟ್ಟು ಎದುರಾಗರೆ ಸಿಗಿಸಿ ಹಾಕಿ ಗುಮ್ಮೋದು. ಹಿಂಗಾದ್ರೆ ರೈತ ಯಾವಾಗ ಶ್ರೀಮಂತ ಆಗ್ತಾನ? ಆಯ್ತಮ್ಮ, ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ? 5 ವರ್ಷ ಮುಗಿದ್ರೆ ಸಾಕು, ಇಲೆಕ್ಷನ್ ಪ್ರಚಾರಕ್ಕಂತ ನಿಮ್ಮ ಮನೆಯವರೆಗೂ ಬರ್ತೀವಿ. ಅಣ್ಣನೂ ಅಂತೀವಿ, ತಮ್ಮನೂ ಅಂತೀವಿ, ಕಾಕಾನೂ ಅಂತೀವಿ, ಬಾಬಾನೂ ಅಂತೀವಿ. ಪ್ರಸಂಗ ಬಿದ್ರ ನಿಮ್ಮಪ್ಪಗ ಅಪ್ಪ ಅಂತನೂ ಕರಿತೀವಿ. ಇಸ್ಕೊಬಾಗ್ತಾ ಹೋದ್ರೆ ಹೋಟಿಗೆ ಸಾವಿರ 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 ಹಂಚ್ತೀವಿ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. 1825 ದಿನಗಳ ಬಾಗ್ಲೆ ಹೊಡೆದು ನೋಡಿದ್ರೆ ನಿನ್ನೊಂದು 1,000 ರೂಪಾಯಿ ಈ ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ಆಯ್ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ, ಅದನ್ನ ಯಾರಿಗೂ ಮಾರ್ಕೋಬೇಡ ಅಂತ ಹೇಳ್ಯಾರ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಕ್ಯಾರ್ ನಮ್ಮಪ್ಪ ಮುಸ್ತಾನ. ನಿಮ್ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ನೀವ ಮುಚ್ಚಬೇಕು. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತದೆ, ಆದ್ರ ಅದ್ಯಾವತ್ತಿದ್ರು ಕರೆನ ಇರ್ತೈತಿ, ಇರಕಬೇಕು. ದುಡ್ಡಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹೊಟ್ಟಿದವನೇ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯೇನೋ ಧರ್ಮ. ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈವಟ್ಟಿ ಕೇಳು ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗನೇನೋ. ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೋದಕ್ಕಿಂತ ಮುಂಚೆ 1000 ಸರ ಯೋಚನೆ ಮಾಡಬೇಕಾಗಿತ್ತ. ಇವನು ಶಕುನಿ ಕುಲದವ ಅಂತ ಕೈಯಿಂದಾಗದೆ ಹೋದ್ರು ತಲೆಯಿಂದಾದ್ರೂ ಮಾಡೇ ತೀರ್ತಾನ ಅಂತ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಅಲ್ಲ ಈ ಹಲಕಟಕ ಅವರೇ ಒಂದು ಎಲ್ಲಿ ಹಾಳಾಗಿ ಹೋಗಿರ್ತಾನೋ ಏನೋ. ಟೈಮ್ಗೆ ಸರಿಯಾಗಿ ಮನೆಗೆ ಬರಂಗಿಲ್ಲ, ನನಗೆ ಬೇಕಾದಾಗ ಮಗ ಮನೆ ಆಗಿರಂಗಿಲ್ಲ. ಬರ್ಲಿ ಬರ್ಲಿ ಬರ್ಲಿ. ಮೌನ ಬಾಲೆ ಮಲೆ ಮಗನ ನನಗೆ ಬೆಳಿತೆ ನೀನು ಅವನು ಬೇಬರಿಸಲ್ ಮಗನ ತಟ್ಟನ ಮಗನ ಹೊರಗೆ ಹಾಸಿ ಹೊರಗೆ ಮಕ್ಕೋಣ ಎಲ್ಲ ಯಾರಿಗೆ ಅವ್ ಧರ್ಮ್ಯಾಗ್ರಿ. ಯಾಕಲೆ ಏನಾಯ್ತು? ನನ್ನ ಕಾಲ್ ಮರ್ಲೆ ಬಡದ್ರಿ ಅವ. ಎದ್ರ ಸಲುವಾಗಲೇ ಅದು ಏನಾಗೈತೆ ಅಂದ್ರೆ ನಮ್ಮ ಎಮ್ಮಿಗಳು ದನಗಳೆಲ್ಲ ಅದಾವಲ್ರ ಅವ್ನ ಹೊಲದಾಗ ಹೋಗಿ ಸ್ವಲ್ಪ ಮೇದಾವ್ರಿ. ಅದು ಯಾಕಂತ ಬಡಿಯಾಕ ಬರ್ಬೇಕ್ರಿ ಅವ.
ಇಷ್ಟನ ಹ್ಞೂನ್ರಿ. ಗೌಡ್ರ ಟೂರ್ ಹೊಕ್ಕ ಮೇಯ್ತೀವಿ, ಗೌಡ್ರ ದನ ಅಟ್ಟು ಮಂದಿ ಹೊಲ ಹೊಕ್ಕ ಮೇಯ್ತಾವ, ಏನಾಗೋದಕ್ಕೆ ಬಿಡ್ಲೆ. ನಾನು ಅದಾದ್ನೆ ಅವಂಗ ಹಿಂಗ ಹಾಕೋ ಅದಕ್ಕೆ ಯಾಕೆ ನಾನು ಬಡಿಯಾಕತ್ತೀವ ಅಂತಂದ. ಮತ್ತೆ ಇನ್ನೊಬ್ರು ಯಾರ ಕರೆಸಿ ಬಡಿಯಾಕತ್ತಿದ್ದ ಸ್ವಲ್ಪ ತಡಿ ಅಂದ್ ನಾನು. ಈಗ ನನ್ನ ಪಾಳೆ ಮುಗೀತಪ್ಪ, ಸಾವುಕಾರ ಮನ್ಯಾಗ ಅದ್ರ ಅವ್ರನ್ನ ಕಳಿಸ್ತೀನಿ. ಅವ್ರಿಗೂ ಅಲ್ಲಲೇ ಹಾದ್ಯಾಗಿನ ಜಗಳ ಹಾದ್ಯಾಗ ಬಗೆಹರಿಸಿ ಬರಬಾರ್ದನ. ಹಾದಿಗೆ ಹೋಗೋ ದೇವತ್ತಂದು ಮನೆ ಹೋಗ್ಸವಲ್ಲೇ. ಮತ್ತೆ ಏನು ಮಾಡ್ತೀರಿ, ಒಬ್ಬನ ಬಡಿಸ್ಕೋಬೇಕನ್ರಿ. ಅವ್ಗೆ ಹೇಳೇ ಬಿಟ್ಟಿನಿ ನಾನು, ನಿಂಗೆ ಏನರ ತಿಂಡಿತ್ತಂದ್ರೆ ಬಾ ನಮ್ಮ ಯಜಮಾನ್ರ ಕಡೆ ಅಂತಂದು. ಬರ್ತೀನಿ ಅಂತ ಹೇಳನ್ರಿ ಅವ. ಬರ್ಲ್ರಿ ಸಾವುಕಾರ ಬರ್ಲಿ, ಅವ ನೋಡು. ಆಡ್ಸೋಕೆನ್ಲೆ ನನ್ನ ಮಗ ಗೌರ್ಯ ಅವ್ರೇ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನು ಅವಂಗ ಎಷ್ಟು ಸೊಕ್ಕ ಇರ್ಬೇಕಾದ್ರ, ಇನ್ನು ದಿನ ಬೆಳಗಾದ್ರೆ ಸೋನಾ ಮಸರಿ ಮಮ್ಮ ತಿನ್ನವ್ ನಾನು. ನನಗೆ ಎಷ್ಟು ಇರ್ಬೇಡ, ಬರ್ಲಿ ಆ ನನ್ನ ಮಗ ಬಂದು ನಾನು ಕೇಳಿ ನೀನು ಮೂರು ಮುಚ್ಕೊಂಡ. ನಮಸ್ಕಾರ 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 ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮನವರು. ಏನು ಈ ಬರವಣ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ ತುಳಿತಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ. ಆಯ್ತು, ಬಂದ ಕಾರಣ ಐತ್ರಿ ಗೌಡ್ರ. ಕಾರಣ ಇಲ್ಲದೆ ಈ ಧರ್ಮಾಪುರದ ಧರ್ಮಣ್ಣ ಯಾರ ಮನೆ ವರ್ಷಲ ತೊಳೆದಿಲ್ಲ ಅನ್ನೋ ಮಾತು ನಿಮಗೆ ಚೆನ್ನಾಗಿ ಗೊತ್ತೈತಿ. ಏನಿಲ್ಲ ಗೌಡ್ರೆ, ನಿನ್ನೆ ನಿಮ್ಮ ಹಾಳು ಮಕ್ಕಳು ನನ್ನ ತುಂಬಿದ ಬೆಳೆ ಒಳಗ ದನಗಳು ಹೋಗಿಸಿ ಹಾಳು ಮಾಡ್ಯಾರಿಯಪ್ಪ, ಹಾಳು ಮಾಡ್ಯಾರ. ಹೌದಾ ಲೇ ಗೌರ್ಯ? ಅಲ್ಲಲೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ನಿನಗೆ. ಪಾಪ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ಸಾವುಕಾರ ಕಾಲಿಗೆ ಮುಗಿದು ಕೈಯರ ತೊಳಿಲಿ ಅವನು. ಯಾಕ್ರಿ? ಎಲ್ಲ ನಿಮ್ದ ತಪ್ಪೈತ್ರಿ. ಯಾಕಲ್ಲ? ಅದು ಇಲೆಕ್ಷನ್ದಾಗ ಮುಗಿದ್ರೆ ಮಾಲ ಉಳಿದಿಲ್ರಿ. ಅದನ್ನೆಲ್ಲ ಅಲ್ಲಿ ಹೋಗಿ ಇಟ್ಟು ನಾವು. ನಾ ಹೇಳಿ ನೀವು ಬೇರೆ ಕಡೆ ಇಡೋಣ ಅಂದ್ರೆ ನೀವೆಲ್ಲ ಕೇಳ್ತೀರಿ? ಅಲ್ಲಿ ತೋಟದ ಮನ್ಯಾಗ ಇಡ ಅಂತ ಹೇಳಿದ್ರಿ. ನಮ್ಮ ಹುಡುಗರು ಕೇಳಿರಿ, ಒಂದು ಹಣ್ಣಿ ಸಿಕ್ಕರು ಸಾಕು 2 ಬ್ಯಾರಲ್ ನೀರು ಹಾಕಿ ಕುಡಿಯೋ ಮಕ್ಕಳವು. ಅವನವನು ಹಂಗೆ ಕ್ವಾಟ್ರೆ ಎತ್ತಿ ಬಿಟ್ಟಾವು, ಹೋಗಿ ದಂಡಿಗೆ ಮೊಕ್ಕೊಂಬಿಟ್ಟಾವು. ಏಮ್ ಹೋಗಿ ಮೇದಾವು, ಅದ್ರಾಗ ಏನೈತಿ? ಆಯ್ತು ಧರ್ಮಣ್ಣ, ನಮ್ಮ ಆಳುಗಳಿಗೆ ನಾನು ಹೇಳ್ತೀನಿ, ಇನ್ನೊಂದ್ಸರಿ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಮ್ಮ ಹೊಲದಾಗ ದನ ಹೋಗಿಸ್ಬೇಡ್ರಿ, ಬೇರೆಯವ್ರ ಹೊಲದಾಗ ದನ ಹೋಗಿಸಿ ಬೆಳಿ ಹಾಳು ಮಾಡ್ರಿ ನಂಗೈತಿ ನಿಮ್ಮ ಮಾತು. ಇದೇನು ಧರ್ಮಣ್ಣ ನೀನು ಆಡುತ್ತಿರುವ ಮಾತು? ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನೋ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ ಇಲ್ಲ. ಹಂಗಿದ್ರೆ ಹೇಳ್ಬಿಡ ಮತ್ತೆ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಬಿಕಾರಿಗಳ ತರಪಿಲಿನ ಐತ್ ನೋಡು, ಯಾರೇನು ಮಾಡಕ್ ಬರಂಗಿಲ್ಲ. ಛೇ ಹಂಗೇನಿಲ್ರಿ ಗೌಡ್ರ. ನೋಡ್ರಿ, ನಮ್ಮಂತ ಬಡವರು ಕೋರ್ಟು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ಸಿಗೋ ಬೆಲೆ ನಮ್ಮಂತ ಬಡವರಿಗೆಲ್ಲಿ ಸಿಗಬೇಕ್ರಿ ಅಪ್ಪ. ಹಿಂದೆ ನಿಮ್ಮ ಮನೆತನ ಎಂಥದ್ದು? ಸುತ್ತು 40 ಹಳ್ಳಿಗೆ ಬೇಕಾದಂಥ ಮನೆತನ, 40 ಹಳ್ಳಿಗೆ ನ್ಯಾಯ ಹೇಳಿದ ಮನೆತನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ನಮ್ಮಂತ ಬಡವರು ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿ ಬಂದ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂಗ ನೋಡ್ಕೊಂಡು ಬಂದಾರ. ಅದ ಗುಣ ನಿಮ್ಮ ಹತ್ರ ಅಂತ ತಿಳ್ಕೊಂಡು ನನಗೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೇಳಕ್ ಬಂದಿಡ್ರಿ ಅಪ್ಪ. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚ ಸುಳೆ ಮಕ್ಕಳ. ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂಗೆ ತಿಳ್ಕೊತಿದ್ರ. ಆದ್ರ ನಾವು ಹಂಗಲ್ಲ. ನಮಗೆ ಹುಟ್ಟಿದೋ ನಮ್ಮ ಅನ್ಕೊಳಂಗಿಲ್ಲ, ಇನ್ನು ಬೇರೆಯವ್ರಿಗೆ ಹುಟ್ಟಿದೋ ನಮ್ಮ ಅನ್ಕೊಳಕ್ ಹೆಂಗೆ ಬರ್ತೈತ್ರಿ? ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡಿದ್ರಿ? ಚಚೆ, ಅದೆಲ್ಲ ನಮ್ಮ ಕಡೆ ಸೀನ ಇಲ್ಲ. ಛೇ ಗೌಡ್ರ, ನಾವು ಯಾಕೆ ನಿಮ್ಮ ಆಸ್ತಿ ಒಳಗೆ ಫಲ ಕೇಳೋಣ್ರಿ ಅಪ್ಪ? ನೋಡ್ರಿ, ನಮಗೆ ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊತನ್ರಿ ಗೌಡ್ರ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನ್ರಿ ಅಪ್ಪ, ಪರಿಹಾರ ಕೊಡ್ರಿ. ಅಲ್ಲ, ಏನು ಮಾಡಕತ್ತೀನಿ ಇದನ್ನ? ತೊದಲಿಗೆ ತೊದಲು ಬಡ್ದಾಡಿದ್ರ ರೊಕ್ಕ ಕುಚ್ತಾವನ. ಹಂಗ ರೊಕ್ಕ ಕುಚ್ಚುವಂಗಿದ್ರ ಬೆಳತನ ಹಿಡ್ಕೊಂಡ್ ಕುಂದ್ರೋ ಮಗ ನಾನು. ನೋಡ್ದರ್ಮಣ್ಣ, ನೀನು ಕಾಲ್ ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋ ಜಾತಿಗೆ ಸೇರ್ದವನಂತ ನನಗ ಬಹಳ ಚಲೋನ ಗೊತ್ತೈತಿ. ಏನು ಇಷ್ಟಂಗಲಚ್ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸ್ವಕ್ತನ ಆಗ್ತದ. ಕೊಟ್ಟು ಕಳಿಸ್ತೀನಿ, ಆದ್ರೆ ಹಂಗ ಕೊಟ್ಟು ಕಳ್ಸೋ ಅಭ್ಯಾಸ ನನಗಿಲ್ಲ. ಏನಾದ್ರೂ ಮುಯ್ ಇಟ್ಕೊಂಡು ಕೊಟ್ಟು ಕಳ್ಸೋ ಜಾತಿಗೆ ಸೇರ್ದವ್ ನಾನು. ಗೌಡ್ರ, ಮುಯ್ರ ಗೌಡ್ರ, ನಿಮ್ಮಂತ ಶ್ರೀಮಂತರ ಜೊತೆ ನಮ್ಮಂತಹ ಬಡವರು ಮುಯ್ ಕೊಡುದಾದ್ರೆ ಏನಿದ್ರಿ ಅಪ್ಪ? ಅಂತ ಮುಯ್ ಏನೈತಿ? ಆಯ್ತು ಧರ್ಮಣ್ಣ, ಐತೆ.
ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕ ಬೇಕ. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರನೂ ಐತಿ. ಆದ್ರೆ ಅದ್ರಾಗ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಗೌಡ್ರ, ನನಗೆ ಬೆಲೆ ನುಕ್ಸಾನ ಆಗೈತಿ, ಪರಿಹಾರ ಕೊಡ್ರಿ ಅಂದ್ರೆ ನನ್ನ ಹತ್ರ ಇರೋದು ನಿಮ್ಮ ಹತ್ರ ಐತಿ, ನಿಮ್ಮ ಹತ್ರ ಇರೋದು ನನ್ನ ಹತ್ರ ಐತಿ ಅಂತ ಹೇಳಕತ್ತಿರಲ್ಲ. ಗೌಡ್ರ, ಈ ಬಡವ್ರ ಹತ್ರ ಇರೋಕ ಅಂಥದ್ದೇನೈತ್ರಿ ನೋಡ್ರಪ್ಪ. ಈ ಊರ್ ದಂಡ್ಯಾಗ 3 ಎಕರೆ ಜಮೀನು ಐತಿ, ಅದು ಅಲ್ದ ಅದ್ರೊಳಗೆ ಒಂದು ಮುರುಕ ಪತ್ರಾಸ್ ಮನೆ ಐತ್ರಿ. ಇನ್ನ ನನ್ನ ತಮ್ಮನ ಬೆಂಗಳೂರಾಗ ಸಾಲಿ ಕಲಿಯಾಕತ್ತೇನ್ರಿ. ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಬೇಕಾದ್ರೆ ನಿಮ್ಮಂಥ ಶ್ರೀಮಂತರದ ಕೂಲಿ ನಾಲಿ ಮಾಡಿ ಹಣ ಕಳಿಸ್ಬೇಕ್ರಿ. ಗೌಡ್ರ, ಒಟ್ಟಿನ ಮ್ಯಾಗ ಹೇಳ್ಬೇಕಂದ್ರೆ ಅಡ್ಡು ಗಾಡಿ ಮ್ಯಾಗ ದೀಪ ಇಟ್ಟಂಗ ಮಾತಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಮೊದಲ ಈ ಮದಡದಲ್ಲಿ ಎಲ್ಲಿ ಹತ್ಬೇಕ್ರಿ ನಿಮ್ಮ ಒಗಟಿನ ಮಾತ ತಿಳಿಯುವಂಗ ಹೇಳ್ರಿ. ತಿಳ್ಕೋ ಶಕ್ತಿ ನನಗೂ ಐತಿ. ಸಾವುಕಾರ ನೀವು ಗನ ಕಿವುಚಾಡೋರಪ್ಪ ಮರೆ. ಹೇಳ್ರಿ ಗೌರೀಶ, ಹೇಳ್ರಿ. ಕಲ್ತಾನ ಬಿಟ್ಟ ನಾವ ಅದು ಏನು ಕೇಳ್ಬೇಕು ಪಟ ಪಟ ಕೇಳಿ ಸಟ್ಲ ಮುಗಿಸ್ಬಿಡ್ರಿ. ಟೈಮ್ ಭಾಳ ಆಕತಿ, ಹೋಗ್ಬೇಕು ಊರಿಗೆ. ನೋಡ್ ಧರ್ಮಣ್ಣ, ನಿನಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತೀನಿ, ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ. ಹಾಗೆ ನೀನು ಬಿಂದಾಸಾಗೆ ಇದ್ಬಿಡು. ಆದ್ರ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬೇಕು. ಅಲ್ಲ ತಟ್ಟು ಸೋಳೆ ಮಗನ, ನಿನ್ನ ಭೇದ್ರ ನನ್ನ ತಂದಿನ ಹಣ ಭೇದಂಗಕತ್ತಿ. ಲೇ ಲುಚ್ಚ ನನ್ನ ಮಗನ, ಬೇವರ್ಸಿ ನನ್ನ ಮಗನ, ಹಲ್ಲು ಕಟ್ಟು ಸೋಳೆ ಮಗನ. ಬಡೂರ ಮನಿ ಹೆಣ್ಣು ಮಕ್ಕಳಂದ್ರೆ ಏನು ತಿಳ್ಕೊಂಡು ಭೋಳಿ ಮಗನ. ಭೋಗದ ವಸ್ತು. ಏ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಹಸ್ತ ಯಾಕಲೆ ಮಗನ, 9 ತಿಂಗಳು ನವಮಾಸ ಕಟ್ಟಿಕೊಂಡು ನಿನ್ನ ಜನ್ಮ ಕೊಟ್ಟಲ್ಲ ನಿನ್ನ ತಾಯಿ. ನಿನ್ನ ತಾಯಿ ಕೂಡ ಒಂದು ಹೆಣ್ಣೊಂದು ಮರಿಬೇಡ. ಏ ಗೌಡ, ಇವತ್ತು ನನ್ನ ಹೆಂಡತಿನ ಕೇಳಿದಂಗ ನಿನ್ನ ಮನೆಯೊಳಗ ಚಂದುಳ್ಳ ಚಲಿವಿ ನಿನ್ನ ತಂಗಿ ಅದಾಳ. ನನ್ನ ಕೇಳಿದಂಗ ನಿನ್ನ ತಂಗಿನ ನಾ ಕೇಳಿದ್ರ ಆವಾಗ ನಿನಗೆ ಹೆಂಗ ಕತ್ತಲೇ ಮಗನ. ಚಪ್ಪಲ್ ತಗೊಂತು ನಾವ. ನೀವು ಶ್ರೀಮಂತರು ಏನ್ ಬೇಕಾದ ತಗೋತೀರಿ, ನಾವು ರೈತರಿದ್ರು ಮಗನ. ಕಾಲಾಗಿನ ಗಂಡು ಜರುಣ ಹರಿತಾವ. ಏ ಗೌಡ, ಇದೊಂದು ದೇವಸ್ಥಾನ, ನೀನೊಬ್ಬ ದೇವ್ರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇದು ದೇವ್ರು ಅಲ್ಲ, ಇದು ದೇವಸ್ಥಾನವಲ್ಲ. ದೇವರಾಗಿದ್ರೆ ಕಾಯಿ ಕರ್ಕೂರ ಪೂಜೆ ಪುನಸ್ಕಾರ ಅಂತ ಮಾಡ್ತಿದ್ದೆ. ಕಾಮ ತುಂಬಿದ ನರ ರಾಕ್ಷಸ ಇದ್ದವಿಗೆ ಯಾವ್ದ್ರಲ್ಲೇ ಪೂಜೆ ಮಾಡ್ಬೇಕ್ರಿ ಯಾರ, ಯಾವ್ದ್ರಲ್ಲೇ ಪೂಜೆ ಮಾಡ್ಬೇಕ. ನನ್ನ ಕಾಲಾಗಿನ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕ. ಏ ಗೌಡ, ನನ್ನ ಹೆಂಡತಿ ಬೇಕನ್ನಲ್ಲ ಮಗನ. ಏ ಅಲ್ಲೇ ನೋಡಕತ್ತಿಲಿ ಮಗನ, ಇಲ್ಲಿ ನೋಡು. ನನ್ನ ಹೆಂಡತಿ ಬೇಕಲ್ಲ ಮಗನ, ನನ್ನ ಹೆಂಡತಿ ಬದ್ದ ನನ್ನ ಕಾಲಾಗಿನ ಎಡಗಾಲ ಚಪ್ಪಲು ತೋರಲ ಮಗ. ಈ ವಿಷಯನ ಇಲ್ಲಿಗೆ ಬಿಟ್ಟಿ ಸರಿ. ಒಂದು ವೇಳೆ ಊರಾಗ ನಾನಾ ಪುಂಡ ಪುಡಾರಿ ಅಂತ ಮುಂದುವರಿಸಿದ್ದೆ ಕರಿಯಾದ್ರ ಮಗನ, ನಿನ್ನ ರುಂಡ ಕಡಿದು ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರಾಕಿ ನಮ್ಮೂರಾಗ ಸಿಬ್ಬಾಲ್ನಿ ತಾಕಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮನೇ ಅಲ್ಲ. ಏ ಗೌಡ, ಈಗೇನು ಹೆಟ್ಟಿಲ್ಲ, ಈ ಚಪ್ಪಲ ನಿನ್ನ ಹತ್ರನ ಇರ್ಲಿ. ಯಾಕ, ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕತ್ತಾನ. ಇನ್ನೊಂದು ನನ್ನ ಕಾಲಾಗಿನ ಚಪ್ಪಲ ನನ್ನ ತಮ್ಮನ ಕೈ ಕೊಟ್ಟು ಕಳಿಸ್ತಾನೆ. ಅದ ಚಪ್ಪಲ್ಲೇ ನಿನ್ನ ಮಾರಿ ಕೆತ್ತೊಂಗೊಡದ ಬುದ್ಧಿ ಹೇಳ್ತಾನ. ಏ ಗೌಡ, ಯಾಕ ಶ್ರೀಮಂತ ಅಂತ ಹಾರಾಡ್ತಿಲ್ಲ ಮಗನ. ನಾಳೆ ನೀ ಸತ್ತ ಬಳಿಕ ನಿನ್ನೆನ ಗೋರಿ ಆಗೋಗುದು, ನಿನ್ನ ಮೇಲೆ ಗುಡಿ ಕಟ್ಟಿ ಕಳಸ ಎಟ್ಟ ಪೂಜೆ ಮಾಡಂಗಿಲ್ಲ ಮಗನ. ನಮ್ಮಂಗ 3 ಅಡಿ 6 ಅಡಿ ತೆಗೆದು ಮಣ್ಣಾಗ ಹೂತ್ ಹಾಕಿ ಯಾರಿಗೆ ನಗುಬಾರ್ದಂಗ ಕಲ್ಲಿಡುತ್ತಾರ. ನೆನಪಿನಾಗ ಇಟ್ಕೋ. ಏ ಗೌಡ, ಈ ವಿಷಯನ್ನ ಇಲ್ಲಿಗೆ ಬಿಟ್ಟು ಸರಿ. ನನ್ನ ತಮ್ಮನಿಗೆ ಏನಾದ್ರೂ ಗೊತ್ತಾದ್ರ ಮಗನ, ನಿನ್ನ ಗಂಟ ಹರಿದು ಬಿಸಿ ರಕ್ತ ಕುಡಿದು ಬಿಡ್ತಾನ.
ಏ ಗೌರ್ಯ